me explain the difference between mercy and grace. ಇಲ್ಲಿ ಒಂದು ಕರುಣೆ ಮತ್ತು ಕೃಪೆಗೆ ಇರುವಂತ ವ್ಯತ್ಯಾಸವನ್ನು ನಾನು ವಿವರಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. Supposing you're climbing a mountain. ಒಂದು ಪರ್ವತವನ್ನು ಹತ್ತುತ್ತಾ ಇದ್ದೀರಾ ಅಂತ. A picture of living the Christian life. ಅದು ಒಂದು struggle. ಚಿತ್ರಣ ಒಬ್ಬ ಕ್ರಿಸ್ತಿಯ ಜೀವಿತವನ್ನು ಜೀವಿಸುವುದು ಕಷ್ಟಪಟ್ಟು. You slip. ಅಂದ್ರೆ ನೀವು ಜಾರು ಬಿಡ್ತೀರಾ. But you don't fall down, you're hanging on with your hands to the cliff. ನೀವು ಜಾರಿದ್ದೀರಾ ಆದ್ರೆ ಬಿದ್ದೋಗಿಲ್ಲ, ಯಾವುದೋ ಒಂದು ಕಲ್ಲು ಹಿಡ್ಕೊಂಡು ನೀವು ತೂಗಾಡ್ತಾ ಇದ್ದೀರಾ. You're about to fall. ನೀವು ಹೀಗೆ ಬಿದ್ದೋಗೋ ಪರಿಸ್ಥಿತಿನಲ್ಲಿ ಇದ್ದೀರಾ. And you're too proud to ask anybody to help you. ಆ ಸಮಯದಲ್ಲಿ ನೀವು ಬಹಳ ಗರ್ವಿಷ್ಠರು, ಯಾರ ಹತ್ರನೂ ಸಹಾಯ ಕೇಳ್ತಾ ಇಲ್ಲ. You're hanging there trying to climb. ಪ್ರಯತ್ನ ಮಾಡ್ತಾ ಇದ್ದೀರಾ ಆದ್ರೆ ಅಲ್ಲಿ ತೂಗಾಡ್ತಾ ಇದ್ದೀರಾ. And you hang there for about 1 hour. 1 ಗಂಟೆಗಳ ಕಾಲ ನೀವು ಪ್ರಯತ್ನ ಮಾಡ್ತೀರಾ. You become weak and you fall to the ground. ಬಲಹೀನರಾಗಿ ಜಾರಿ ಬಿದ್ದು ಹೋಗಿ. And your bones are broken. ನಿಮ್ಮ ಮೂಳೆಗಳು ಮುರಿಯಲ್ಪಟ್ಟವು. Then you have to call for the ambulance. ಆಂಬ್ಯುಲೆನ್ಸ್ ನ ಕರಿಬೇಕಾಗಿ ಬಂತು. Picks you up and takes you to the hospital. ಅದು ನಿಮ್ಮನ್ನ ಎತ್ಕೊಂಡು ಆಸ್ಪತ್ರೆಯಲ್ಲಿ ಕರ್ಕೊಂಡು ಹೋಗ್ತಾರೆ. That is called mercy. ಕರ್ಕೊಂಡೋಗೋ ಕ್ರಿಯೆ ಬಂದು you tried to overcome sin, you failed. ನೀವು ಆ ಪಾಪವನ್ನು ಜಯಗಳಿಸಲು ಪ್ರಯತ್ನ ಮಾಡಿದ್ರಿ ಆದ್ರೆ ಸೋತು ಹೋಗಿ. You fell. ನೀವು ಬಿದ್ದೋಗ್ಬಿಟ್ರಿ. You got angry. ನೀವು ಕೋಪ ಮಾಡಿ lusted with your eyes. ನಿಮ್ಮ ಕಣ್ಣಿನಲ್ಲಿ you told a lie. ನೀವು ಸುಳ್ಳು ಹೇಳಿಬಿಟ್ರಿ. Then you have to say, Lord, please forgive me. ಆವಾಗ ನೀವು ಹೇಳಬೇಕು, ಕರ್ತನೇ ನನ್ನನ್ನು ಕ್ಷಮಿಸಿಬಿಡು. That is the ambulance coming and picking you up and forgiving you and fixing your broken bones, etc. ಅದು ಏನಂದ್ರೆ ಆಂಬ್ಯುಲೆನ್ಸ್ ಬಂದು ನಿಮ್ಮನ್ನ ಕರ್ಕೊಂಡೋಗಿ ನಿಮ್ಮ ಮೂಳೆಗಳನ್ನು ಸರಿ ಮಾಡುವಂತದ್ದು. Grace is different. ಆದ್ರೆ ಕೃಪೆ ಅನ್ನೋದು ವ್ಯತ್ಯಾಸ. Here also I am hanging there about to fall. ಇಲ್ಲಿ ಇನ್ನೊಬ್ಬ ಕೂಡ ಅಲ್ಲಿ ತೂಗಾಡ್ತಾ ಇದ್ದಾನೆ, ಬಿದ್ದೋಗ್ಬಿಡ್ಬೋದು. And I am not too proud to ask for help. ಆ ಸಮಯದಲ್ಲಿ ನಾನು ಅಹಂಕಾರಿ ಅಲ್ಲ ಸಹಾಯ ಕೇಳಲಿಕ್ಕೆ. I say, Lord, please help me. ಕರ್ತನೇ ನೀನು ಸಹಾಯ ಮಾಡು ಇವಾಗ. And I find his arms come under my armpits and lifts me up and puts me on the road. ನಾನು ನೋಡ್ತೀನಿ ಅವರ ಕೈಗಳು ನನ್ನ ಭುಜವನ್ನು ಎತ್ತಿ ಮೇಲೆ ಇಡೋದು. And I said, Lord, what happened? I didn't fall this time. ಕರ್ತನೇ ಏನಾಯ್ತು, ನಾನು ಬಿದ್ದೋಗ್ಲಿಲ್ಲ ಇವಾಗ. That was grace. ಅದಕ್ಕೆ ಕೃಪೆ ಅಂತ ಹೇಳ್ತೀವಿ. When God forgives you after you've fallen, that's mercy. ನೀವು ಬಿದ್ದ ನಂತರ ನಿಮ್ಮನ್ನ ಕ್ಷಮಿಸಿದ್ರೆ ಅದಕ್ಕೆ ಕರುಣೆ. When God helps you that you don't fall, that's grace. ನೀವು ಬೀಳೋಕೆ ಮೊದಲೇನೆ ನಿಮಗೆ ಸಹಾಯ ಬಂದ್ರೆ ಅದಕ್ಕೆ ಕೃಪೆ ಅಂತ. Jesus never needed mercy because he never fell. ಯೇಸು ಸ್ವಾಮಿಗೆ ಯಾವತ್ತೂ ಕರುಣೆ ಬೇಕಾಗಿಲ್ಲ, ಯಾಕೆಂದ್ರೆ ಅವ್ರಿಗೆ ಬೀಳಲಿಲ್ಲ ಯಾವಾಗ. But he needed grace every day because he was tempted like us every day. ಆದರೆ ಕೃಪೆ ಅವರಿಗೆ ಪ್ರತಿ ದಿವಸ ಬೇಕಾಗಿತ್ತು, ಶೋಧನೆಗೆ ಒಳಗಾದರು. How did he get it? ಹೇಗೆ ಸಿಕ್ಕಿತು ಅವರಿಗೆ? Turn back to Hebrews 4. ಇಬ್ರಿಯ 4ರಲ್ಲಿ ನಾವು ನೋಡೋಣ. Hebrews 4:16. 4:16. Let us draw near to the throne of grace that we can find grace to help us in our time of need. ಸಮಯೋಚಿತ ಸಹಾಯವು ನಮಗೆ ದೊರೆಯುವಂತೆ ಧೈರ್ಯದಿಂದ ಕೃಪಾಸನಕ್ಕೆ ಮುಂದೆ ಹೋಗೋಣ. Our time of need is when we are about to fall. ನಮಗೆ ಸಹಾಯ ಯಾವಾಗ ಬೇಕಾಗುತ್ತೆ? ನಾವು ಬೀಳೋ ಸಮಯದಲ್ಲಿ. And we can ask for grace. ಅದಕ್ಕೆ ಕೃಪೆ ಕೇಳಬಹುದು ನಾವು. And you'll get it. ನಿಮಗೆ ಸಿಗುತ್ತೆ ಅದು. How did Jesus get it? ಯೇಸು ಸ್ವಾಮಿಗೆ ಹೇಗೆ ಸಿಕ್ತು? Chapter 5 verse 7. 5:7ರಲ್ಲಿ ನಾವು ಹೀಗೆ ಓದ್ತೀವಿ. In the days of his flesh, ಆತನ ಭೂಲೋಕ ಕಾಲದಲ್ಲಿ he prayed. ಆತನು ಪ್ರಾರ್ಥಿಸಿದನು. And he prayed and supplicated, it says. ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿದನು. And he prayed with loud crying and tears. ಬಲವಾಗಿ ಕೂಗುತ್ತಾ ಕಣ್ಣೀರು ಸುರಿಸುತ್ತಾ ಮಾಡಿದನು. What was he praying for? ಯಾದಕ್ಕಾಗಿ ಪ್ರಾರ್ಥಿಸ್ತಾ ಇದ್ರು? Father, ತಂದೆಯೇ, save me from death. ನನ್ನನ್ನು ಈ ಸಾವಿನಿಂದ ತಪ್ಪಿಸು. Save me from death. ಈ ಸಾವಿನಿಂದ ನನ್ನನ್ನು ತಪ್ಪಿಸು. And it says he was heard. ಇಲ್ಲಿ ಹೇಳುತ್ತೆ ಆತನ ಪ್ರಾರ್ಥನೆಯು ಕೇಳಲ್ಪಟ್ಟಿತ್ತು ಅಂತ. Which death was that? ಅದು ಸಾವು ಎಂತದು? Was he praying save me from physical death? ಆ ಒಂದು ಶಾರೀರಿಕ ಸಾವಿನಿಂದ ಬದುಕಬೇಕು ಅಂತ ಕರಿತಾ ಇದ್ರ ಅವರು, ಮರಣದಿಂದ ತಪ್ಪಿಸು ಅಂತ. Then we have to say he was not heard. ಹಾಗಿದ್ರೆ ಅವರ ಪ್ರಾರ್ಥನೆ ಕೇಳಲಿಲ್ಲ ಅಂತ ಹೇಳ್ಬೋದು. Because he died. ಯಾಕೆಂದ್ರೆ ಅವರು ಶಿಲುಬೆ ಮೇಲೆ ಸತ್ರು. But here it says this death he was heard. ಈ ಮರಣಕ್ಕಾಗಿ ಪ್ರಾರ್ಥಿಸುವಾಗ ಆ ಪ್ರಾರ್ಥನೆ ಕೇಳಲ್ಪಟ್ಟಿತ್ತು ಅಂತ ಹೇಳುತ್ತೆ. There are two deaths the Bible speaks of. ದೇವರ ವಾಕ್ಯ 2 ಸಾವಿನ ಬಗ್ಗೆ ಮಾತಾಡುತ್ತೆ. Physical death, spiritual death. ಶಾರೀರಿಕ ಸಾವು ಮತ್ತು ಆತ್ಮಿಕ ಸಾವು. See James chapter 1. ಯಾಕೋಬ 1ರಲ್ಲಿ ನಾವು ಹೀಗೆ ನೋಡ್ತೀವಿ. James chapter 1, it says here. ಯಾಕೋಬ 1ರಲ್ಲಿ ಹೀಗೆ ಹೇಳುತ್ತೆ.
Verse 15. 15ನೇ ವಚನ. Lust, when it is conceived, it brings forth sin. ಆಶೆಯು ಬಸುರಾಗಿ ಪಾಪವನ್ನು ಹೆರುತ್ತದೆ. And sin, when it is finished, brings forth death. ಪಾಪವು ತುಂಬಾ ಬೆಳೆದು ಮರಣವನ್ನು It's ಹಡೆಯುತ್ತದೆ. not physical death, that's spiritual death. ಇದು ಆತ್ಮಿಕ ಸಾವು. So what death was Jesus praying? Father, save me from it. ಇಲ್ಲಿ ಯಾವ ಮರಣದಿಂದ ರಕ್ಷಿಸುವಂತ ಯೇಸು ಸ್ವಾಮಿ ಕೂಗ್ತಾ ಇದ್ರು? Spiritual death. ಆತ್ಮಿಕ ಸಾವಿನಿಂದ. He was saying, Father, I never want to sin. ತಂದೆಯೇ, ನಾನು ಯಾವತ್ತೂ ಪಾಪ ಮಾಡಬಾರದು. Because sin was death, spiritual death. ಯಾಕೆ ಅಂದ್ರೆ ಪಾಪವು ಒಂದು That means ಆತ್ಮಿಕ my ಸಾವಾಗಿರುತ್ತೆ. fellowship with God will be cut off. That is spiritual death. ಪಾಪ ಮಾಡಿದಾಗ ನನ್ನ ಸಂಬಂಧ, ದೇವರ ಜೊತೆ ಸಂಬಂಧ ಕಡಿದು ಹೋಗುತ್ತೆ. ಅದು ಆತ್ಮಿಕ ಸಾವು. I don't want to sin. I don't want to sin. ನಾನು ಪಾಪ ಮಾಡಬಾರದು Give me ಸ್ವಾಮಿ, grace, ಪಾಪ give me ಮಾಡಬಾರದು, grace. ನನಗೆ ಕೃಪೆ ಕೊಡು ಸ್ವಾಮಿ, ಕೃಪೆ ಕೊಡು. How did he pray? ಹೇಗೆ Verse ಪ್ರಾರ್ಥಿಸಿದನು? 7, with loud crying and tears. ಬಲವಾಗಿ ಕೂಗುತ್ತಾ ಕಣ್ಣೀರಿಡುತ್ತಾ ಪ್ರಾರ್ಥಿಸಿದನು. That's why he never sinned. ಅದಕ್ಕಾಗಿ It ಆತನ says ಪಾಪ ಮಾಡಿ. he was heard. ಇಲ್ಲಿ ಹೇಳುತ್ತೆ ಆತನ ಪ್ರಾರ್ಥನೆಯು ಕೇಳಲ್ಪಟ್ಟಿತು. Verse 8, even though he was a son, he learned obedience in those situations. 8ನೇ ವಚನದಲ್ಲಿ ಆತನು ಮಗನಾಗಿದ್ದರೂ ಅನುಭವಿಸಿದ ಬಾಧೆಯಿಂದ ವಿಧೇಯತೆಯನ್ನು ಕಲಿತನು. Now you know why you don't get victory. ಇವಾಗ ನಿಮಗೆ ಗೊತ್ತಾಗುತ್ತೆ ಯಾಕೆ ನಿಮಗೆ Because ಜಯ ಸಿಗ್ತಾ your ಇಲ್ಲ. prayer is so weak. ಯಾಕೆಂದ್ರೆ ನಿಮ್ಮ ಪ್ರಾರ್ಥನೆ ಬಹಳ ಬಲಹೀನವಾಗಿದೆ. Lord, help me. ಕರ್ತನೇ ಸಹಾಯ ಮಾಡು. Okay, nothing came. ಏನು ಬರಲಿಲ್ಲ, Forget it. ಮರ್ತು ಹೋಗ್ಬಿಡು. And you fall into sin. ನಂತರ ನೀವು ಪಾಪದಲ್ಲಿ ಬಿದ್ದೋಗ್ಬಿಡ್ತೀರ. But Jesus wasn't like that. ಯೇಸು ಹಾಗಿರ್ಲಿಲ್ಲ. He was tempted to get angry. ಅವರು ಕೋಪಕ್ಕಾಗಿ ಶೋಧನೆಗೆ He would ಒಳಪಟ್ಟರು. pray so that he never got angry. ಅವರು ಪ್ರಾರ್ಥನೆ ಮಾಡ್ತಾ ಇದ್ರು, ಕೋಪ ಮಾಡ್ಕೊಳ್ತಾ ಇರಲಿಲ್ಲ. He was tempted with women, ಹೆಣ್ಣಿನ ನೋಡಿ ಅವರಿಗೆ with ಶೋಧನೆ ಬಂತು. money, ಹಣದ ಮೇಲೆ ಶೋಧನೆ ಬಂತು. tempted to be proud, ಅಹಂಕಾರದಲ್ಲಿ ಶೋಧನೆ ಬಂತು. tempted to take revenge on others. ಬೇರೆಯವರ ಮೇಲೆ ಮುಯಿ ತೀರಿಸಿಕೊಳ್ಳೋ ಬಗ್ಗೆ But ಅವರಿಗೆ never ಶೋಧನೆ ಬಂತು. sinned. ಆದ್ರೆ ಎಲ್ಲೂ ಅವರು ಬೀಳಲಿಲ್ಲ Because ಪಾಪ. every time he prayed and he got grace. ಯಾಕೆಂದ್ರೆ ಪ್ರತಿ ಸಲ ಅವರು ಪ್ರಾರ್ಥನೆ ಮಾಡಿದಾಗ ಅವರಿಗೆ ಕೃಪೆ. That is what Jesus meant when he said, follow me. ಅದನ್ನೇ ಯೇಸು ಸ್ವಾಮಿ ಹೇಳಿದ್ದು, ನನ್ನನ್ನ ಹಿಂಬಾಲಿಸು ಅನ್ನುವಾಗ. See, many Christians haven't understood that. ಅದನ್ನ ಬಹಳಷ್ಟು ಕ್ರೈಸ್ತರಿಗೆ ಅರ್ಥ ಆಗಿಲ್ಲ. I myself did not understand that. ನನಗೆ ಕೂಡ ಅರ್ಥವಾಗಿಲ್ಲ. I'll tell you. ನಾನು ಹೇಳ್ತೀನಿ. Because for 16 years I was not serious about overcoming sin. 16 ವರ್ಷಗಳ ಕಾಲ ಹೊಸದಾಗಿ ಹುಟ್ಟಿದ ನಂತರ ನಾನು ಪಾಪವನ್ನು ಜಯಗಳಿಸೋದ್ರಲ್ಲಿ And ಗಂಭೀರನಾಗಿರಲಿಲ್ಲ. And I'll tell you something. ನಾನು ಇನ್ನೊಂದು ವಿಷಯ ಹೇಳ್ತೀನಿ. Those of you who are not serious about overcoming sin, ನಿಮ್ಮಲ್ಲಿ ಯಾರೆಲ್ಲ ಈ ಪಾಪವನ್ನ ಜಯಿಸೋದ್ರಲ್ಲಿ ಗಂಭೀರವಾಗಿಲ್ವೋ, you will not even understand what I'm saying right now. ನಾನು ಇವಾಗ ಹೇಳ್ತಾ ಇರೋದು ನಿಮಗೆ ಅರ್ಥ ಕೂಡ ಆಗೋದಿಲ್ಲ. You'll say, oh, this is all too complicated. ಇದು ಎಲ್ಲ ಬಹಳ ಕಷ್ಟದ ವಿಷಯ. That's because you're not interested in overcoming sin. ಯಾಕೆ ಅಂದ್ರೆ ನೀವು ಪಾಪವನ್ನು ಜಯಿಸೋದ್ರಲ್ಲಿ ಆಸಕ್ತಿ ಇಲ್ಲ ನಿಮಗೆ. You be honest. ನೀವು ಪ್ರಾಮಾಣಿಕವಾಗಿ. You have tried so many methods to overcome sin, but you're still defeated today. ಪಾಪವನ್ನು ಜಯಗಳಿಸಲು ಬಹಳಷ್ಟು ಪ್ರಯತ್ನಗಳನ್ನು ಮಾಡಿದಿರಾ, ಆದ್ರೆ ಸೋತಿದ್ದೀರಾ ಅಂದ್ರೆ. But this is the secret. ಇದು ಒಂದು ರಹಸ್ಯ. And I tell you, you can overcome if you do it Jesus' way. ಯೇಸು ಸ್ವಾಮಿ ಮಾಡಿದ ರೀತಿಯಲ್ಲಿ ನೀವು ಮಾಡಿದ್ರೆ ನೀವು ಜಯಗಳಿಸಬಹುದು. If you don't believe me, you follow Jesus' method next time. ನೀವು ನನ್ನ ನಂಬಿಲ್ಲ ಅಂದ್ರೆ ಯೇಸು ಸ್ವಾಮಿಯ ಉದಾಹರಣೆಯನ್ನ ಹಿಂಬಾಲಿಸಿ. You say, Lord, I want to follow you. ಕರ್ತನೇ, ನಾನು ನಿಮ್ಮನ್ನು ಹಿಂಬಾಲಿಸಬೇಕು. I want to overcome sin. ನಾನು ಈ ಪಾಪವನ್ನು ಜಯಗಳಿಸ. So I remember when I was a young man and I understood this truth. ಈ ಸತ್ಯ ನಾನು ತಿಳ್ಕೊಂಡಾಗ ನಾನು ಯೌವನಸ್ಥನಾಗಿದ್ದೆ. I was about 35 years old then. ಸುಮಾರು ಒಂದು 35 ವರ್ಷಗಳ ವಯಸ್ಸು ನನಗೆ. And when I was tempted, ನಾನು ಶೋಧನೆಗೆ ಒಳಗಾದಾಗ, okay, I said, Lord Jesus, ಕರ್ತನಾದ ಯೇಸುವೇ, when you were in Nazareth, ನೀನು ನಜರೇತಿನಲ್ಲಿ you ಇರುವಾಗ were tempted exactly like I'm being tempted now. ನಾನು ಇವಾಗ ಶೋಧನೆಗೆ ಒಳಗಾಗುವಂತೆಯೇ ನೀನು ಶೋಧನೆಗೆ ಒಳಗಾದೆ. What did you do? ನೀನು ಏನ್ ಮಾಡಿದೆ ಸ್ವಾಮಿ? I want to do the same thing. ನಾನು ಅದನ್ನೇ ಮಾಡಬೇಕು ಸ್ವಾಮಿ. He prayed ಆತನು ಪ್ರಾರ್ಥಿಸಿದನು, wholeheartedly from his heart. ಪೂರ್ಣ ಹೃದಯದಿಂದ ಪ್ರಾರ್ಥಿಸಿದನು. I said, Lord, I want to pray like that. ಕರ್ತನೆ, ನಾನು ಹಾಗೆ ಮಾಡಬೇಕು. And I found ನಾನು ಅದನ್ನು ಕಂಡುಕೊಂಡೆ. I was lifted up by God and I did not sin. ದೇವರಿಂದ ನಾನು ಎತ್ತಲ್ಪಟ್ಟೆನು, ನಾನು ಪಾಪ ಮಾಡಲಿಲ್ಲ. So it says here, let us come boldly and ask God for grace to overcome sin. ಇಲ್ಲಿ ಹೇಳುತ್ತೆ, ಧೈರ್ಯವಾಗಿ ಕೃಪಾಸನಕ್ಕೆ ಬರೋಣ ಅಂತ. God is not going to do it if you don't ask him. ನೀವು ಕೇಳಿಲ್ಲ ಅಂದ್ರೆ ದೇವರು ಮಾಡೋದಿಲ್ಲ ಅದನ್ನ. See, there's a law of God. ದೇವರ ಒಂದು ಆಜ್ಞೆಯನ್ನು ನೋಡೋಣ ಇಲ್ಲಿ. It says here in James 4. ಯಾಕೋಬ 4ರಲ್ಲಿ the last part of verse 2. ಎರಡನೇ ವಚನದ ಕಡೆಯ ಭಾಗ. Remember this sentence always.
ಈ ಒಂದು ವಾಕ್ಯವನ್ನು ನೆನಪಿಟ್ಕೊಳ್ಳಿ. The last sentence in verse 2. ಕಡೆಯ ವಚನ, ಎರಡನೇ You do ವಚನದಲ್ಲಿ not ಕಡೆಯ ಭಾಗ. have because you do not ask. ನೀವು ದೇವರನ್ನು ಬೇಡಿಕೊಳ್ಳದ ಕಾರಣ ನಿಮಗೇನು ದೊರೆಯಲಿಲ್ಲ. You do not have because you do not ask. ನಿಮ್ಮಲ್ಲಿ ಇಲ್ಲ, ಅದು ಯಾಕೆಂದ್ರೆ ನೀವು ದೇವರಲ್ಲಿ ಬೇಡಿಕೊಳ್ಳಲಿಲ್ಲ. You don't have victory because you don't ask for it. ಸಾರಿ, You don't have victory because you don't ask ನೀವು for it. ನಿಮ್ಮಲ್ಲಿ ಜಯವಿಲ್ಲ ಯಾಕೆಂದ್ರೆ ಅದನ್ನು ಕೇಳ್ಕೊಂಡಿಲ್ಲ ನೀವು. And if you ask, you don't pray like Jesus prayed with loud crying and tears, "Oh Father, I don't want to sin." ನೀವು ಯೇಸುವಿನ ತರ ನಾನು ಪಾಪ ಮಾಡಬಾರದು ಸ್ವಾಮಿ ಅಂತ ಜೋರಾಗಿ ಕೂಗಿ ಕೇಳ್ಕೊಂಡ್ರೆ, Supposing you are drowning in a sea and you don't know how to swim. ನೀವು ನಿಮಗೆ ಈಜಲು ಗೊತ್ತಿಲ್ಲ, ನೀವು ಸಮುದ್ರದಲ್ಲಿ ಮುಳುಗ್ತಾ ಇದ್ದೀರಾ, How will you pray? ನೀವು ಹೇಗೆ ಪ್ರಾರ್ಥಿಸ್ತೀರಾ? Won't be a weak prayer. Please help me. ಸಹಾಯ ಮಾಡಪ್ಪ ಅಂತ ಸುಮ್ಮನೆ You'll ಕೇಳ. cry out, "Oh God, I'm drowning. Please help me." ದೇವರೇ ನಾನು ಮುಳುಗ್ತಾ ಇದ್ದೀನಿ, ನನ್ನನ್ನು ಸಹಾಯ ಮಾಡು ನನಗೆ ಅಂತ ಕೇಳ್ತೀರಾ. Or if a lion is chasing you, how will you pray? ನಿಮಗೆ ಒಂದು ಸಿಂಹ ಹಿಡಿಲಿಕ್ಕೆ ಬರ್ತಾ ಇದೆ ಅಂದ್ರೆ ಹೇಗೆ ಪ್ರಾರ್ಥನೆ You ಮಾಡ್ತೀರಾ? cry out, "Oh God, please help me, save me from this." ದೇವರೇ ನನಗೆ ಸಹಾಯ ಮಾಡು ನನಗೆ ಇದರಿಂದ ಅಂತ ಜೋರಾಗಿ ಕೇಳ್ತೀರಾ. But we don't pray like that when you are tempted to sin. ಪಾಪ ಮಾಡ್ಲಿಕ್ಕೆ ಶೋಧನೆಗೆ ಒಳಗಾದಾಗ ಈ ತರ ಪ್ರಾರ್ಥನೆ ಮಾಡೋದಿಲ್ಲ. We're afraid of drowning. We're afraid of being eaten up by the lion. ಮುಳುಗೋದ್ರಿಂದ ಸಿಂಹದಿಂದ ನೀವು ಭಯ ಪಡ್ತೀರಾ. But we are so used to sinning that it doesn't matter if we sin. ಪಾಪ ಮಾಡೋದು ಎಷ್ಟು ಅಭ್ಯಾಸ ಆಗ್ಬಿಟ್ಟಿದೆ, ಅದರಿಂದ ನಮಗೆ ಭಯ ಆಗೋದಿಲ್ಲ. I'll tell you, it is much worse to sin than to drown in the sea. ಸಮುದ್ರದಲ್ಲಿ ಮುಳುಗೋಕ್ಕಿಂತ ಪಾಪದಲ್ಲಿ ಬೀಳೋದು ಬಹಳ ಗಂಭೀರವಾದದ್ದು. When you see that, you'll cry out to God, "Lord, I don't want to sin." ನೀವು ಅದನ್ನ ನೋಡಿದಾಗ ನೀವು ನಿಜವಾಗಿ ಕೂಗಿಕೊಳ್ತೀರಾ, ನಾನು ಪಾಪ ಮಾಡಲು ಇಷ್ಟವಿಲ್ಲ ಸ್ವಾಮಿ. Think if you husbands pray a prayer like this. ನೀವು ಗಂಡಂದಿರು ಹೀಗೆ ಪ್ರಾರ್ಥನೆ ಮಾಡಿದ್ರೆ ಯೋಚನೆ, Lord, 365 days of the year, I never want to raise my voice and get angry with my wife. ವರ್ಷದಲ್ಲಿ 365 ದಿವಸ ನನ್ನ ಹೆಂಡತಿ ಮೇಲೆ ನಾನು ಕೋಪ ಮಾಡ್ಕೊಳ್ಬಾರ್ದು, ಜೋರಾಗಿ And ಮಾತಾಡಬಾರ್ದು. the wife prays like that, 365 days of the year, I never want to raise my voice at my husband. ಹೆಂಡತಿ ಕೂಡ ಹೀಗೆ ಪ್ರಾರ್ಥನೆ ಮಾಡಿದ್ರೆ ವರ್ಷದಲ್ಲಿ 365 ದಿವಸ ಕೂಡ ನನ್ನ ಗಂಡನ ಮೇಲೆ ರೇಗಬಾರ್ದು ಅಂತ. Are you serious about that? ಅದರ ಬಗ್ಗೆ ಗಂಭೀರವಾಗಿದ್ದೀರಾ? Most married people are not serious. ಬಹಳಷ್ಟು ಮದುವೆ ಆದವರು ಅದರ ಬಗ್ಗೆ ಗಂಭೀರವಾಗಿಲ್ಲ. And that's why 10, 15, 20 years they still keep on defeated. ಆದ್ರಿಂದ ಅವರು 10-15 ವರ್ಷಗಳ ಆದ್ರೂ ಹೀಗೆ ಸೋಲ್ತಾ ಇದ್ದಾರೆ. They say they are following Jesus. ಅವ್ರು ಹೇಳ್ತಾರೆ ಯೇಸು ಸ್ವಾಮಿ ಹಿಂಬಾಲಿಸ್ತಾ ಇದ್ದೀನಿ ಅಂತ. Which Jesus? ಯಾವ ಯೇಸು ಸ್ವಾಮಿ? Not the Jesus who was never defeated by sin. ಪಾಪದಲ್ಲಿ ಯಾವತ್ತೂ ಬೀಳದೇ ಇರೋ ಯೇಸು ಸ್ವಾಮಿನ ಅಲ್ಲ. Not the Jesus who prayed with loud crying and tears to the Father to help him. ತಂದೆಗೆ ಜೋರಾಗಿ ಕೂಗಿ ಕಣ್ಣೀರಿಡುತ್ತಾ ಪ್ರಾರ್ಥಿಸಿದ ಯೇಸು ಸ್ವಾಮಿಯನ್ನಲ್ಲ. See, we will pray like that for sickness, to be healed. ನಾವು ಯಾವ್ದಾದ್ರು ಒಂದು ರೋಗ ವಾಸಿ ಮಾಡ್ಲಿಕ್ಕೆ ಅದಕ್ಕಾಗಿ To get a job or to get money. ಒಂದು ಹಣ ಸಿಗ್ಬೇಕು ಅಥವಾ ಕೆಲಸ ಸಿಗ್ಬೇಕು ಅಂದ್ರೆ ಹೀಗೆ ಪ್ರಾರ್ಥನೆ ಮಾಡ್ತೀವಿ. Most important thing we need is to overcome sin. ಆದ್ರೆ ಮುಖ್ಯವಾಗಿ ನಾವು ಜಯಗಳಿಸಬೇಕಾಗಿದ್ದು ಪಾಪದಿಂದ. So ask God to help you in this area. ಈ ಕ್ಷೇತ್ರದಲ್ಲಿ ದೇವರಲ್ಲಿ ಕೇಳಿ ಸಹಾಯ ಮಾಡ್ಲಿಕ್ಕೆ. Teach me how to overcome sin. ನನಗೆ ಸಹಾಯ ಮಾಡು ಸ್ವಾಮಿ, ಈ ಪಾಪವನ್ನು ಜಯಗಳಿಸೋದು ಹೇಗೆ.